ಈ ಚರ್ಚೆಗಳಾಗ್ತಾ ಇರುವಾಗ ಎರಡು ವಿದ್ಯಮಾನಗಳ ನೆನಪಿಗೆ ಬರ್ತವೆ. ನಾನು ಅವಾಗಷ್ಟೇ SSLC ಮುಗಿಸಿದ್ದೆ. ಕಾರ್ಗಿಲ್ ಯುದ್ಧ ಶುರುವಾಗಿತ್ತು, ಆರಂಭ ಅದು. ಕಾರ್ಗಿಲ್ನ ಬೆಟ್ಟಗಳ ಮೇಲೆ ಪಾಕಿಸ್ತಾನದ ಸೇನೆಯವರು ಬಂದು ಕೂತ್ಕೊಂಡ್ಬಿಟ್ಟಿದ್ದಾರಂತೆ, ಭಾರತ ಒಂದು ಆಪರೇಷನ್ ನಡೆಸ್ತಾ ಇದೆಯಂತೆ. ಆವಾಗಷ್ಟೇ ಶುರುವಾಗಿತ್ತು. ಕೆಲವು ಪಾಕಿಸ್ತಾನಿಗಳನ್ನು ಹೊಡೆದು ಹಾಕಿದ ಭಾರತೀಯ ಸೈನಿಕರು ಅವರ ಜೇಬ್ನಲ್ಲಿದ್ದ ಮಿಲಿಟರಿ ಐಡೆಂಟಿಟಿ ಕಾರ್ಡ್ಗಳನ್ನು ಪಬ್ಲಿಕ್ಕಿಗೆ ರಿಲೀಸ್ ಮಾಡಿ ತೋರಿಸಿದರು, ಪಾಕಿಸ್ತಾನಿ ಸೈನಿಕರು ಅಂತ. ಆ ಕಡೆ ಪಾಕಿಸ್ತಾನ ಸೇನೆಯ ಮುಖ್ಯಸ್ಥ ಪರ್ವೇಜ್ ಮುಷರ್ರಫ್ ಇದ್ದರು, ಅವರು ನಮ್ಮ ಸೈನಿಕರೇ ಅಲ್ಲ ಅಂದ್ಬಿಟ್ರು. ಆರಂಭ ಅದು, ಅವಾಗಷ್ಟೇ ಆರಂಭ. 10ನೇ ಕ್ಲಾಸ್ನಲ್ಲಿ ಓದ್ತಾ ಇದ್ದ ನನಗನ್ನಿಸ್ತು ಇನ್ನು ಮುಗೀತು, ಪಾಕಿಸ್ತಾನ ಯುದ್ಧ ಸೋಲ್ತು ಅಂತ. ಐ ವಾಸ್ ಥಿಂಕಿಂಗ್ ಆಫ್ ದ ಸೈಕಿ ಆಫ್ ದ ಸೋಲ್ಜರ್. ನಾನು ನನ್ನ ದೇಶಕ್ಕಾಗಿ ಬಂದೂಕು ಎತ್ಕೊಂಡು ಪಕ್ಕದ ಭಾರತದ ಬೆಟ್ಟದ ಮೇಲೆ ಕೂತ್ಕೊಂಡು ಕೊರಕಲ್ನಲ್ಲಿ ಬಂದು ಕೂತ್ಕೊಂಡಿದ್ದೀನಿ. ನಮ್ಮ ಸೇನಾ ನಾಯಕ ನೋಡಿದ್ರೆ ಇವರು ನಮ್ಮವ್ರು ಅಲ್ವೇ ಅಲ್ಲ ಅಂತಿದ್ದಾನೆ. ಅಂಥ ಸೇನೆ ಯುದ್ಧ ಮಾಡೋದಕ್ಕಾದರೂ ಸಾಧ್ಯನಾ? ಈಸ್ ಇಟ್ ಇವನ್ ಪಾಸಿಬಲ್? ಸೋತೋಯ್ತು ಪಾಕಿಸ್ತಾನ ಅಲ್ಲಿಗೆ ಅಂತ. ಹಾಗೆ ಹಿಮಾಲಯನ್ ಬ್ಲಂಡರಲ್ಲಿ ಬ್ರಿಗೇಡಿಯರ್ ಜಾನ್ ಪಿ ದಳ್ವಿ ಬರೀತಾರೆ, ಒಂದು ಯುದ್ಧ ಅಂದರೆ ಬರೀ ಸೇನೆಯಲ್ಲಿ ಆಯುಧಗಳು, ಸೈನಿಕರು ಎಷ್ಟರ ಮಟ್ಟಿಗೆ ಪ್ರಿಪೇರ್ ಆಗಿದ್ದಾರೆ ಅಲ್ಲ, ಇಡೀ ದೇಶ ಎಷ್ಟರ ಮಟ್ಟಿಗೆ ಸಿದ್ಧ ಆಗಿದೆ ಅನ್ನೋದರ ಆಧಾರದ ಮೇಲೆ ಸೋಲ್ತೀವೋ ಗೆಲ್ತೀವೋ ಅನ್ನೋದು ತೀರ್ಮಾನ ಆಗುತ್ತೆ. ಸೈಕಾಲಜಿಕಲಿ ದೇಶ ಹೆಂಗೆ ತಯಾರಾಗಿದೆ ಅನ್ನೋದರ ಮೇಲೆ ಸೋಲ್ತೀವೋ ಗೆಲ್ತೀವೋ ಅನ್ನೋ ತೀರ್ಮಾನ ಆಗುತ್ತೆ. ಭಾರತ ಮಾತ್ರ 1962 ವಾರ್ ಬಗ್ಗೆ ಬರೆಯೋದವರು, ಭಾರತ ಹಿಂದಿ ಚೀನಿ ಭಾಯಿ ಗುಂಗ್ನಲ್ಲಿತ್ತು, ಆ ಯುದ್ಧ ಗೆಲ್ಲೋದಕ್ಕೆ ನಾವು ಸಾಧ್ಯ ಇರಲಿಲ್ಲ ಅಂತ. ರಮೇಶ್ ಬಾಬು ಅವರೇ, ಆ್ಯಸ್ ಅ ಪಾರ್ಟಿ ನಾನು ಮತ್ತೊಮ್ಮೆ ಹೇಳ್ತೀನಿ, ಸಾಯಂಕಾಲನೂ ಹೇಳಿದೆ, AICC ತೆಗೆದುಕೊಂಡ ರೆಸಲ್ಯೂಷನ್ನು, ರಾಹುಲ್ ಗಾಂಧಿ ಅವರು ಕೊಟ್ಟ ಹೇಳಿಕೆ, ಮಲ್ಲಿಕಾರ್ಜುನ ಖರ್ಗೆ ಅವರ ಹೇಳಿಕೆಯ ಬಗ್ಗೆ ದೂಸರ ಮಾತಿಲ್ಲ ಸರ್. ಜಯರಾಮ್ ರಮೇಶ್ ಅವರು ರಿಲೀಸ್ ಮಾಡಿರುವ ಸ್ಟೇಟ್ಮೆಂಟು ಕೂಡ ಬೇಹುಗಾರಿಕಾ ವೈಫಲ್ಯ, ಭದ್ರತಾ ವೈಫಲ್ಯದ ಬಗ್ಗೆ ನಮಗೆ ಪ್ರಶ್ನೆಗಳಿದ್ದೇ ಇದ್ದಾವೆ. ಆದರೆ ಇದು ದೇಶದ ಜೊತೆಗೆ ನಿಲ್ಲುವ ಸಮಯ. ಮತ್ತು ಇದು ಏನಿದೆಲ್ಲ? ಕರ್ನಾಟಕದ ಮುಖ್ಯಮಂತ್ರಿಗಳ ಸುದ್ದಿ ಪಾಕಿಸ್ತಾನದ ನ್ಯೂಸ್ ಚಾನಲಲ್ಲಿ ಬರಬೇಕಾ? 2 ದಿನಗಳ ಮುಂಚೆ ನಾನು ನಿಮ್ಮ ಚಾನಲ್ಲೇ ನಿಮ್ಮ ಜೊತೆಯಲ್ಲೇ ಆಗಿರ್ತಕ್ಕಂಥ ಬೆಳವಣಿಗೆಗಳನ್ನ ಮತ್ತು ಕಾಂಗ್ರೆಸ್ ಪಕ್ಷದ ನಿಲುವನ್ನು ಭಾಳ ಸ್ಪಷ್ಟವಾಗಿ ಹೇಳಿದ್ದೇನೆ. ಏಪ್ರಿಲ್ 22ನೇ ತಾರೀಕು ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆರವರು ಈ ಇನ್ಸಿಡೆಂಟ್ ಆದಮೇಲೆ ಮೊದಲನೇ ದಿನ ಬೆಂಗಳೂರಿನಲ್ಲೇ ಪ್ರೆಸ್ ಮೀಟ್ ಮಾಡಿ ಕಾಂಗ್ರೆಸ್ ಪಾರ್ಟಿ ಸ್ಟ್ಯಾಂಡ್ ಏನು, ಭಾರತದ ಸಮಗ್ರತೆ ಇಂಟಿಗ್ರೇಟಿವ್ ವಿಚಾರ ಬಂದಾಗ ಕಾಂಗ್ರೆಸ್ ಅದಕ್ಕೆ ಆದ್ಯತೆಯನ್ನು ಕೊಡುತ್ತೆ, ನಾವು ಕೇಂದ್ರ ಸರ್ಕಾರದ ಜೊತೆಯಲ್ಲಿ ನಿಂತ್ಕೋತೇವೆ, ಈ ಥರದ ಉಗ್ರವಾದಿಗಳ ಕೃತ್ಯವನ್ನು ಮಟ್ಟ ಹಾಕಬೇಕು, ಮತ್ತು BJP ಕೇಂದ್ರ ಸರ್ಕಾರ ಸರ್ವಪಕ್ಷಗಳ ಸಭೆಯನ್ನು ಕರಿಬೇಕು ಅಂತೇಳಿ ಮೊದಲು ಮಾತಾಡಿದಂಥವ್ರು ಸನ್ಮಾನ್ಯ ಖರ್ಗೆರವರು. ಇವತ್ತು ತಾವೇನು ಸಿದ್ದರಾಮಯ್ಯವರ ಮಾತುಗಳನ್ನ ಇಟ್ಕೊಂಡು ಮಾತಾಡ್ತಾ ಇದ್ದಾರೆ, ಈಗಾಗಲೇ ಅದಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯನವರು ಕ್ಲಾರಿಫಿಕೇಷನನ್ನು ಕೊಟ್ಟಿದ್ದಾರೆ. ತಾವು ಕಾರ್ಗಿಲ್ ವಿಚಾರವನ್ನು ಪ್ರಸ್ತಾಪ ಮಾಡಿದ್ರಿ. ಜನಕ್ಕೆ ಭಾಳ ಜನಕ್ಕೆ ಸತ್ಯ ಗೊತ್ತಾಗಬೇಕು. ಬಹುತೇಕ ನಾವಿಲ್ಲಿ ಕೂತಿರ್ತಕ್ಕಂಥವರೆಲ್ಲ, ಇಫ್ ಐ ಆಮ್ ಕರೆಕ್ಟ್, ಜಮ್ಮು ಕಾಶ್ಮೀರಲ್ಲಿ ಏನು ಗೊಂದಲ ಉಂಟಾಗಿ ಪಾಕಿಸ್ತಾನದ ವಿರುದ್ಧ ನಾವು ಯುದ್ಧವನ್ನು ಪ್ರಾರಂಭ ಮಾಡಿದ್ವು 1947ರಲ್ಲಿ, ಆವಾಗ ಬಹುತೇಕ ನಾವು ಇಲ್ಲಿ ಕುಂತಿರ್ತಕ್ಕಂಥ ಇಷ್ಟು ಜನ ಹುಟ್ಟಿರಲಿಲ್ಲ ಅನ್ನೋದು ನನ್ನ ಭಾವನೆ. ಹೌದು. 1947ರಲ್ಲಿ ಜವಾಹರ್ಲಾಲ್ ನೆಹರೂರವರು ಕಾಶ್ಮೀರದ ವಿಷಯದಲ್ಲಿ ಪಾಕಿಸ್ತಾನದ ವಿರುದ್ಧ ಯುದ್ಧವನ್ನು ಮಾಡಿದಂಥ ಸಂದರ್ಭದಲ್ಲಿ LOC ಲೈನ್ ಆಫ್ ಕಂಟ್ರೋಲ್ನ ನಿರ್ಮಾಣ ಮಾಡಿ 3/2 ಭಾಗದ ಪ್ರದೇಶವನ್ನು ಭಾರತಕ್ಕೆ ಪಡೆದಂಥವರು ಸನ್ಮಾನ್ಯ ಜವಾಹರ್ಲಾಲ್ ನೆಹರೂರವರು, ಕಾಂಗ್ರೆಸ್ ಸರ್ಕಾರ 1947. ಇಫ್ ಯು ಕಮ್ ಟು ದ ನೆಕ್ಸ್ಟ್ 1965. ಅಲ್ಲ, ನನಗೆ ಆ ವಿಷಯಕ್ಕೆ ಹೋಗೋಕ್ಕೆ ಮನಸ್ಸಿಲ್ಲ. ಆ ಸತ್ಯವನ್ನು ಭಾಳ ಓದ್ಕೊಂಡಿದ್ದೀವಿ. ಏನಾಯಿತು 1947? ನೀವು ಸತ್ಯ ತಿಳ್ಕೊಂಡು ಜನಕ್ಕೆ ತಪ್ಪು ಮಾಹಿತಿ ಕೊಡೋದು ಬೇಡ ಅಂತ ನನ್ನ ಕಳ್ಕಳಿ. ಓಕೆ, ಈಗ ನೀವು ಸ್ಪೀಚ್ ತಗೊಂಡು ಮಾತಾಡೋದು ಬೇರೆ, ಸ್ಪೀಚ್ ತಗೊಂಡು ಯಾವುದೇ ವಿಚಾರ ಮಾತಾಡೋದು ಬೇರೆ. ನಿಮಗೆ ಬೇಕಾದ ಮಾತ್ರ ಹೇಳ್ಬೇಕು. ಕಾಂಗ್ರೆಸ್ ಪಾರ್ಟಿಯವರು ಉಳಿದಿದ್ದು ಹೇಳ್ಬಾರ್ದು ಅಂದರೆ ಅದು ತಪ್ಪಾಗುತ್ತೆ. ಅಲ್ಲಲ್ಲ, ನಾನು ದಯಮಾಡಿ ನೋಡಿ. ರಮೇಶ್ ಬಾಬು ಅವರು ಮಾತಾಡಲಿ. ಒಂದು ನಿಮಿಷ ಮಹೇಶ್ ಪ್ಲೀಸ್. ಎಸ್, ಇತಿಹಾಸವನ್ನು ಹೇಳ್ದಲ್ಲೇ ನೀವು ಒಂದೇ ಸಲ ಕನ್ಕ್ಲೂಷನ್ಗೆ ಬರ್ತೀನಿ ಅಂದರೆ ಇಟ್ ಈಸ್ ನಾಟ್ ಪಾಸಿಬಲ್. ತಾವು ಕಾರ್ಗಿಲ್ ವಿಷಯವನ್ನು ಪ್ರಸ್ತಾಪ ಮಾಡಿದ್ರಿ. ಯಾವಾಗ ಅಂದರೆ ಕಾಶ್ಮೀರ ಸಮಸ್ಯೆ ಯಾಕೆ ಶುರುವಾಯಿತು ಅನ್ನೋದು ನಮಗೆ ಗೊತ್ತು. ಒಂದೇ ದಯಮಾಡಿ ನೋಡಿ, ಈ ದೇಶಕ್ಕೆ 2 ಸಂವಿಧಾನ ಬೇಡ, 2 ದೇಶ ಬೇಡ, ಒಂದೇ ದೇಶ ಬೇಕು ಅಂತ ಹೇಳಿದಂಥವ್ರು ಪ್ರೀವಿಯಸ್ ಭಾರತೀಯ ಜನತಾ ಪಕ್ಷದ ಪೂರ್ವ ಪಕ್ಷ ಜನಸಂಘದ ಸಂಸ್ಥಾಪಕರಾದ ಶ್ಯಾಮ್ ಪ್ರಕಾಶ್ ಮುಖರ್ಜಿರವರು. ಇದೇ ಶ್ಯಾಮ್ ಪ್ರಕಾಶ್ ಮುಖರ್ಜಿರವರು ಪಾರ್ಲಿಮೆಂಟಲ್ಲಿ ಕೂತ್ಕೊಂಡು ನೆಹರೂರವರು ತಗೊಂಡಂಥ ನಿಲುವು ಅವತ್ತಿನ ಕಾಲಘಟ್ಟಕ್ಕೆ ಸರಿಯಾದ ನಿಲುವು ಅಂತೇಳಿ ಪ್ರಶಂಸೆಯನ್ನು ಕೊಟ್ಟಿದ್ದಾರೆ. ಇಟ್ ಈಸ್ ದ ಫ್ಯಾಕ್ಟ್. BJPಯವರು ಇವತ್ತು ಅವ್ರ ಮುಗಿನೇರಕ್ಕೆ ಮಾತಾಡೋಂಥದ್ದಲ್ಲ. ಮತ್ತೆ ನಾನು ಮುಗಿಸ್ತೀನಿ. ಒಂದನೇದು ನೆಹರೂರವನ್ನು ಕೋಟ್ ಮಾಡಿದೆ. ಎಗೇನ್ ಇಫ್ ಯು ಕಮ್ ಟು ದ 1965, ಲಾಲ್ ಬಹದ್ದೂರ್ ಶಾಸ್ತ್ರಿರವರು
ಆವತ್ತೇನು ಪಾಕಿಸ್ತಾನದ ವಿರುದ್ಧ 17 ದಿನ ಯುದ್ಧ ಆಯ್ತಲ್ಲ, ಆವತ್ತು ಆ ಯುದ್ಧದಲ್ಲಿ ಪಾಕಿಸ್ತಾನವನ್ನು ಹಣದಂಥವರು ಕಾಂಗ್ರೆಸ್ನ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಸರ್ಕಾರ. ಇಫ್ ಯು ಕಮ್ ಟು ದ 1971 ಇಂದಿರಾ ಗಾಂಧಿರವರ ಸರ್ಕಾರ 3ನೇ ಸಲ ಪಾಕಿಸ್ತಾನ ಮೇಲೆ ಯುದ್ಧವನ್ನು ಘೋಷಣೆ ಮಾಡಿ ಆವತ್ತು ಬಾಂಗ್ಲಾದೇಶಕ್ಕೆ ಸ್ವತಂತ್ರವನ್ನು ಕೊಡಿಸಿ ಸಿಮ್ಲಾ ಒಪ್ಪಂದವನ್ನು ಮಾಡಿ ಈ ರಾಷ್ಟ್ರದ ಸಮಗ್ರತೆಯನ್ನು ಎತ್ತಿಡಿದಂಥವರು ಇಂದಿರಾ ಗಾಂಧಿರವರು. ಇಫ್ ಯು ಕಮ್ ಟು ದ 1984 ಆವತ್ತು ಸಹ ಸಿಯಾಚಿನ್ ಪ್ರದೇಶಕ್ಕೆ ಸಂಬಂಧಪಟ್ಟಂತೆ ಮೇಘದೂತ ಆಪರೇಷನ್ ಮಾಡಿ ಆವತ್ತು ಪಾಕಿಸ್ತಾನವನ್ನು ಅದ್ಬಸ್ನಲ್ಲಿಟ್ಟಂಥವ್ರು ಶ್ರೀಮತಿ ಇಂದಿರಾ ಗಾಂಧಿರವರು. ಇವೆಲ್ಲ ಇತಿಹಾಸ ಇರ್ತಕ್ಕಂಥದ್ದು. ಇವತ್ತು ನಮ್ಮ ಸೋಕಾಲ್ಡ್ 56 ಇಂಚಿನ ಎದೆ ಉಳ್ತಕ್ಕಂಥ ನರೇಂದ್ರ ಮೋದಿರವರು ಅವರು ಏನು 2015ರಲ್ಲಿ ಸನ್ಮಾನ್ಯ ಶರೀಫ್ ಅವರ ರೆಡ್ ಕಾರ್ಪೆಟ್ ಸ್ವೀಕಾರ ಮಾಡಿ ಪಾಕಿಸ್ತಾನಕ್ಕೆ ಹೋಗಿ ಬಂದಮೇಲೆ ಎಷ್ಟೆಷ್ಟು ಘಟನೆ ಆಗಿದೆ. 630 ಸೈನಿಕರ ಹತ ಆಗಿದೆ, 413 ನಾಗರಿಕರು ಸತ್ತಿದ್ದಾರೆ. ಅದಕ್ಕೆ ಉತ್ತರ ಕೊಡುವಂಥ ಶಕ್ತಿ ಇಲ್ಲ. ಪಾರ್ಲಿಮೆಂಟಲ್ಲಿ ಹೆಂಗೆ ವಿರೋಧ ಪಕ್ಷಕ್ಕೆ ಉತ್ತರ ಕೊಡೋದಿಲ್ಲ, ಅದೇ ಥರ ಮೊನ್ನೆ ಸರ್ವಪಕ್ಷಗಳ ಸಭೆ ಕರೆದ್ರೆ ಮೋದಿರವರು ಉತ್ತರವನ್ನು ಕೊಡಲಿಲ್ಲ, ಪಲಾಯನವಾದ ಮಾಡಿದ್ರು. ಇವತ್ತು ಅಲ್ಲಿ ಕೂತ್ಕೊಂಡು ಭಾಷಣ ಮಾಡ್ತಾರೆ. ಇವತ್ತು ಉರಿ ಗಲಾಟೆ ಆದಂತಲ್ಲಿ ಎಷ್ಟು ಜನ ಸೈನಿಕರು ಸತ್ರು? 19 ಜನ ಸೈನಿಕರು ಸತ್ರು. ಯಾಕೆ ಯುದ್ಧ ಮಾಡಲಿಲ್ಲ ನೀವು? ಅದಾದಮೇಲೆ ಪುಲ್ಮಾ ಗಲಾಟೆನಲ್ಲಿ 40 ಜನ ಸೈನಿಕರು ಹತರಾದರು, ನಮ್ಮ ದೇಶದ ಸೈನಿಕರು. ಏನಕ್ಕೆ ಯುದ್ಧ ಮಾಡಲಿಲ್ಲ? ಯಾರು ಬೇಡ ಅಂತ ಹೇಳಿದ್ರು ನಿಮಗೆ? ಇವತ್ತು ಭಾಷಣ ಎಲ್ಲ ಬೇಕಾಗಿರ್ತಕ್ಕಂಥದ್ದು. ಉಗ್ರವಾದಿಗಳ ಮೇಲೆ ನೇರವಾದ ಕ್ರಮ ತಗೊಳ್ಳಿ. ಅದನ್ನು ಕಾಂಗ್ರೆಸ್ ಪಕ್ಷ ನಾವು ಆ್ಯಸ್ ಎ ನ್ಯಾಷನಲ್ ಪೊಲಿಟಿಕಲ್ ಪಾರ್ಟಿ ರೆಸೊಲ್ಯೂಷನ್ ಮಾಡಿ ಎಂಡಾಸ್ ಮಾಡಿದ್ದೀವಿ. ಸಿದ್ದರಾಮಯ್ಯ ಹೇಳಿಕೆ ಯಾಕೆ ಇದನ್ನ ಯಾಕೆ ಹೇಳ್ತಾ ಇಲ್ಲ ನೀವು? ಕಾಂಗ್ರೆಸ್ ಪಾರ್ಟಿ ಅಧ್ಯಕ್ಷ ಹೇಳಿದ್ದು, ಕಾಂಗ್ರೆಸ್ ಪಾರ್ಟಿ ರೆಸೊಲ್ಯೂಷನ್ ಮಾಡಿದ್ದು, ಕಾಂಗ್ರೆಸ್ ಪಾರ್ಟಿ ಸಪೋರ್ಟ್ ಕೊಟ್ಟಿದ್ದು, ಇದನ್ನ ಯಾಕೆ ಹೇಳೋದಿಲ್ಲ? ಆರಂಭದಲ್ಲಿ ಶುರು ಮಾಡಿದ್ದೆ, ಅದರಿಂದ ಶುರು ಮಾಡಿದೆ ಆರಂಭನೇ ಅದರಿಂದ ಮಾಡಿದೆ. ಇನ್ನೊಂದು ವಿದ್ಯಮಾನವನ್ನು ಹೇಳ್ಬಿಡ್ತೀನಿ, ಇನ್ನೊಂದು ವಿದ್ಯಮಾನವನ್ನು ಹೇಳ್ಬಿಡ್ತೀನಿ. ಸಾಯಂಕಾಲನೂ ಮಾತಾಡಿದ್ವಿ ನಾನು ಪ್ರಶಾಂತ್ ಅದರ ಬಗ್ಗೆ. ಭಾರತ ಏರ್ ಸ್ಟ್ರೈಕ್ ಮಾಡ್ತು. ಏರ್ ಸ್ಟ್ರೈಕ್ ಮಾಡಿದ ಮಾರನೇ ದಿವಸ ಕುಮಾರ್ ವಿಶ್ವಾಸ್ ಅವರು ಅವಾಗಿನ್ನೂ ಆಮ್ ಆದ್ಮಿ ಪಕ್ಷದಲ್ಲಿದ್ದರು. ಅರವಿಂದ್ ಕೇಜ್ರಿವಾಲ್ ಬಂದು ಒಂದು ಪ್ರೆಸ್ ನೋಟ್ ಕೊಟ್ರಂತೆ, ನೀನು ಪ್ರೆಸ್ ಮೀಟ್ ಮಾಡು, ಏರ್ ಸ್ಟ್ರೈಕ್ ಮಾಡಿದ್ದೇ ಸುಳ್ಳು, ಭಾರತ ಮಾಡಿದ್ದು ನಿಜ, ಆದರೆ ಸಾಕ್ಷಿಗಳನ್ನು ಕೊಡಬೇಕು ಅಂತ ಪ್ರೆಸ್ ಮೀಟ್ ಮಾಡು ಅಂದ್ರಂತೆ. ಕುಮಾರ್ ವಿಶ್ವಾಸ್ ಕೈಯಲ್ಲಿ ಕಡ್ಡಿ ಕೊಟ್ಟು ಹೇಳ್ತಾರೆ, ಬೇಡ, ಅಕಸ್ಮಾತ್ ನಾವು ಇದನ್ನು ಮಾತಾಡಿದ್ರೆ ಪಾಕಿಸ್ತಾನದ ಮಾಧ್ಯಮಗಳಲ್ಲಿ ಸುದ್ದಿ ಆಗುತ್ತೆ, ಭಾರತದ ರಾಜ್ಯವೊಂದರ ಅಥವಾ ಕೇಂದ್ರಾಡಳಿತ ಪ್ರದೇಶವೊಂದರ ಮುಖ್ಯಮಂತ್ರಿನೇ ನಂಬೋದಕ್ಕೆ ತಯಾರಿಲ್ಲ ಅಂತ ಜಗತ್ತು ಆಡ್ಕೊಳ್ಳುತ್ತೆ, ಬೇಡ ಪ್ರೆಸ್ ಮೀಟ್ ಮಾಡೋದು. ಅಂದರೆ ನಾನು ಮಾತಾಡಿದ್ರೆ ಏನಾಗುತ್ತೆ ಅಂತೇಳಿ ನೀನು ಮಾತಾಡದೆ ಹೋದ್ರೆ ನಾನೇ ಮಾತಾಡ್ತೀನಿ ಅಂತ ಹೋಗಿ ಅರವಿಂದ್ ಕೇಜ್ರಿವಾಲ್ ಪ್ರೆಸ್ ಮೀಟ್ ಮಾಡಿಬಿಟ್ರು. ಮಾರನೇ ದಿವಸ ಪಾಕಿಸ್ತಾನದ ಮಾಧ್ಯಮದ ತುಂಬ ಅದೇ ಸುದ್ದಿ. ನಾನು ಅದನ್ನೇ ತಮ್ಗೆ ಹೇಳೋದಂಥದ್ದು, ಪಿಕ್ ಆ್ಯಂಡ್ ಸ್ಪೀಚ್ ಮಾಡೋದಕ್ಕೆ ಹೋಗಬೇಡಿ ದಯಮಾಡಿ. ಅರವಿಂದ್ ಕೇಜ್ರಿವಾಲ್ ವೈಯಕ್ತಿಕವಾಗಿ ಏನು ಮಾತಾಡೋರು ಅಥವಾ ಇನ್ನೊಬ್ಬೇನು ಮಾತಾಡೋರು ಅಲ್ಲ. ಏರ್ ಸ್ಟ್ರೈಕ್ ಯಾವ ಸಂದರ್ಭದಲ್ಲಿ ಆಗಿದ್ದು? ನಿಮ್ಗೆ ಯಾಕೆ ತಡೆ ಹಿಡಿದಿದೆ ಯುದ್ಧ ಮಾಡೋದಕ್ಕೆ? ಪರ್ಮಿಷನ್ ಬೇಕಾ? ಅರವಿಂದ್ ಕೇಜ್ರಿವಾಲ್ NOC ಕೊಡಬೇಕಾಗಿತ್ತಾ? ಇನ್ನೊಬ್ರು ನಿಮ್ಗೆ NOC ಕೊಡಬೇಕಾ? ಇವತ್ತು ಭಾರತದಲ್ಲಿ ಏನಿವತ್ತು ಪಹಲ್ಗಾಮ್ನಲ್ಲಿ ಆಗಿರ್ತಕ್ಕಂಥ ನರಮೇಧ ಏನಿದೆ ಅದಕ್ಕೆ ಪ್ರತೀಕಾರ ತಗೊಂಡಲ್ಲೇ ಬರೀ ಭಾಷಣ ಮಾಡ್ಕೊಂಡು ಕೂತಿರೋರು ನೀವು ಅಥವಾ ಇನ್ಯಾರನ್ನ ತಗೊಂಡೋಗಿ ಭಾಷಣ ಮಾಡೋಂಥದ್ದು ಯಾರು ಮಾಡ್ತಿದ್ದಾರೆ? ಅಲ್ಲ, ಒಂದು ನಿಮಿಷ. ಅಫಿಷಿಯಲ್ ಸ್ಟ್ಯಾಂಡ್ ಏನಂದ್ರೆ ಯುದ್ಧ ಮಾಡಬೇಕು. ಅಫಿಷಿಯಲ್ ಸ್ಟ್ಯಾಂಡ್ ನಾವು ಅಫಿಷಿಯಲ್ ಸ್ಟ್ಯಾಂಡ್ ಯುದ್ಧ ಮಾಡಿ ನಿಮಗೆ ಪ್ರಶ್ನೆ ಕೇಳ್ತಾರೆ. 2008 ಮುಂಬೈ ದಾಳಿ ನಂತರ ಯಾಕೆ ಯುದ್ಧ ಅಂದ್ರೆ ನೀವು ಯುದ್ಧ ಮಾಡಲಿಲ್ಲ ಅನ್ನೋ ಪ್ರಶ್ನೆ ಕೇಳೋದಾದ್ರೆ ಕಾಂಗ್ರೆಸ್ಗೂ ಜನ ಪ್ರಶ್ನೆ ಕೇಳ್ತಾರೆ, 2008 ಮುಂಬೈ ದಾಳಿ ನಂತರ ಏನ್ ಮಾಡ್ತಾ ಇದ್ರಿ? ದಯಮಾಡಿ ಪ್ರಶಾಂತ್ ನಾಥೂರ್ ಅವರೇ, ಕಾಂಗ್ರೆಸ್ ಪಾರ್ಟಿ ವರ್ಕಿಂಗ್ ಕಮಿಟಿ ಒಂದು ಮೀಟಿಂಗ್ ಮಾಡಿ ರೆಸೊಲ್ಯೂಷನ್ನ ಸೆಂಟ್ರಲ್ ಗೌರ್ಮೆಂಟ್ ಕೊಟ್ಟಿದ್ದೇವೆ. ವಿ ಆರ್ ವಿತ್ ಸೆಂಟ್ರಲ್ ಗೌರ್ಮೆಂಟ್. ನೀವು ಇವತ್ತೇನೋ ಈ ಉಗ್ರರು ಏನಿದ್ದಾರೆ, ಉಗ್ರನ್ನ ಮಟ್ಟ ಹಾಕೋ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಯಾವುದೇ ಕ್ರಮ ತಗೊಂಡ್ರು ನಿಮ್ಮ ಜೊತೆ ನಾವಿದ್ದೇವೆ ಅಂತೇಳಿ ರೆಸೊಲ್ಯೂಷನ್ ಮಾಡಿಕೊಟ್ಟಿದ್ದೇವೆ. ಇದಕ್ಕಿಂತ ಇನ್ನೇನು ಬೇಕು? ನಾವು ಇಂಟೆಗ್ರಿಟಿ, ಭಾರತದ ಇಂಟೆಗ್ರಿಟಿ, ಸಾರ್ವಭೌಮತೆಯನ್ನು ಬೇರೆ ಪಾರ್ಟಿಯಿಂದ ಕಲಿಯೋ ಅವಶ್ಯಕತೆ ಇಲ್ಲ. ನೀವು ಯಾರೋ ಒಬ್ಬ ವೈಯಕ್ತಿಗತ ನೆಲೆಗಟ್ಟಿನಲ್ಲಿ ಹೇಳಂತ ಹೇಳಿಕೆಗೊಂಡಿಟ್ಕೊಂಡು ದಾರಿ ತಪ್ಪಿದ ಕೆಲಸ ಮಾಡೋದಕ್ಕೆ ಹೋಗಬೇಡಿ. ಅರವಿಂದ್ ಕೇಜ್ರಿವಾಲ್ ಏನು ಮಾಡಿದ್ರು ಅಥವಾ ಸಿದ್ದರಾಮಯ್ಯ ಏನು ಹೇಳಿದ್ರು ಅದೆಲ್ಲ ಇಲ್ಲಿ ಬೇಕಾಗಿರ್ತಕ್ಕಂಥದ್ದು. ಬೀಯಿಂಗ್ ಎ ಸೆಂಟ್ರಲ್ ಗೌರ್ಮೆಂಟ್, ನೀವು ಅಧಿಕಾರದಲ್ಲಿದ್ದೀರಾ, ನಿಮ್ಮ ಜವಾಬ್ದಾರಿ ಇದೆ. ಜವಾಬ್ದಾರಿಯಿಂದ ಪಲಾಯನವಾದ ಮಾಡುವಂಥ ಕೆಲಸವನ್ನು ಮಾಡಬೇಡಿ. ಇತಿಹಾಸವನ್ನು ಕಾಂಗ್ರೆಸ್ ಪಾರ್ಟಿಗೆ ಹೇಳ್ಕೊಡೋದಕ್ಕೆ ಬರಬೇಡಿ. ನೀವೇನು ವಾರ್ ಈಸ್ ಆಲ್ಸೋ ಅಬೌಟ್ ಸೈಕಾಲಜಿ ಆಫ್ ದ ನೇಷನ್. ಒಂದು ನಿಮಿಷ ಕೇಳಿಸ್ಕೊಳ್ಳಿ. ವಾರ್ ಈಸ್ ಆಲ್ಸೋ ಅಬೌಟ್ ಸೈಕಾಲಜಿ ಆಫ್ ದ ನೇಷನ್. ಶತ್ರು ದೇಶದ ಮಾಧ್ಯಮಗಳಿಗೆ ನಮ್ಮ ಹೇಳಿಕೆಗಳು ಆಹಾರ ಆಗಬಾರ್ದು ಅನ್ನುವ ಕಳಕಳಿಯಿಂದ ಹೇಳ್ತಾ ಇದ್ದೀನಿ ಅಷ್ಟೇ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.